ರಾಜಾದಿರಾಜ ರಾಧಮಾರ್ಥಾಂಡ ದ್ವಾರಕಾಪುರಾಧೀಶ್ವರ ಹಲಾಯುಧ ಪಾಡಿ ಬಲಭದ್ರ ಭೂಪಾಲನಿಗೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಅಕ್ರೂರ, ಕೃತವರ್ಮ, ಮಂತ್ರಿಶೇಖರ ತಂತ್ರ ಪಾಲಕನ್ನೇ ಬೇಳ್ದರೆಯಲ್ ಸೌಖ್ಯವ. ಮಂತ್ರಿಶೇಖರ ತಂತ್ರ ಪಾಲಕನೇ ಬೇಳ್ದರೆಯಲ್ ಸೌಖ್ಯವ. ತ್ರಿಶೇಖರ ತಂತ್ರ ಪಾಲಕನೇ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯದಿ. ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯದಿ. ಮಳಿನ ನಾಭನ ಸ್ಮರಣೆಯಲ್ಲಿ ನಳಿನ ನಾಭನ ಸ್ಮರಣೆಯಲ್ಲಿ ಕವಿದು ಬೆರೆತು ಪ್ರಜಿಸುತ್ತೀರ್ಪರೆ. ಬೆರೆತು ಪ್ರಜಿಸುತ್ತೀರ್ಪರೆ. ಮಂತ್ರಿಶೇಖರ ತಂತ್ರ ಪಾಲಕನೇ ಬೇಳ್ದರೆಯಲ್ ಸೌಖ್ಯವೇ. ಮಂತ್ರಿಶೇಖರ ತಂತ್ರ ಪಾಲಕನೇ ಅಕ್ರೂರ, ನಮ್ಮ ಯಾದವ ರಾಜ್ಯದ ರಾಜ್ಯಭಾರವು ಯಾವ ರೀತಿ ಇದೆ ಅದನ್ನು ತಿಳಿಸು. ಅಪ್ಪಣೆ ಬಲಭದ್ರದೇವ. ರಾಜಲಾಲಿಸು ವಿನಯದಿಂದಲೇ ಬೇಡ್ವೆನೀಗಲೇ. ರಾಜಲಾಲಿಸು ವಿನಯದಿಂದಲೇ ಬೇಡ್ವೆನೀಗಲೇ. ನಮ್ಮ ರಾಜ್ಯದ ಪ್ರಜೆಗಳೆಲ್ಲ ಸೌಖ್ಯದಿಂದ ಬಾಳುತ್ತಿಹರು. ರಾಜಲಾಲಿಸು ವಿನಯದಿಂದಲೇ ಬೇಡ್ವೆನೀಗಲೇ. ಬಲಭದ್ರದೇವ. ಅಕ್ರೂರ, ನಮ್ಮ ದ್ವಾರಕಾ ನಗರದ ಪ್ರಜೆಗಳು ನಿಮ್ಮ ಕೀರ್ತಿಯನ್ನು ಹೊಗಳುತ್ತಾ ಮಂದಹಾಸದಿಂದ ಇರುವರು. ಅಲ್ಲದೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳು ಸೌಖ್ಯದಿಂದಿರುವರು. ಮತ್ತೇನಪ್ಪಣೆ? ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಕುಳಿತುಕೋ. ಅಪ್ಪಣೆ ಬಲಭದ್ರದೇವ. ಕೃತವರ್ಮ, ನಮ್ಮ ಯಾದವ ರಾಜ್ಯದ ಸೈನ್ಯದ ಬಲಾಬಲವನ್ನು ತಿಳಿಸು. ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವೆಂತಿರುವುದು ಸೈನ್ಯಾಧಿಪ. ಶತ್ರುರಾಜರೆಲ್ಲ ತಂದು ಕಾಣಿಕೆಯ. ಶತ್ರುರಾಜರೆಲ್ಲ ತಪ್ಪು ಕಾಣಿಕೆಯ. ತಪ್ಪದೆ ತಂದು ತಪ್ಪಿಸುತ್ತಿರುವರೆ ಜ್ಞಾಧಿಪ ಸೈನ್ಯವೆನ್ನುವುದು ಸೈನ್ಯಾಧಿಪ. ಬಲದೇವ ಬಲ ಜಯಿಸಿನ ಕ್ಷೇಮವಂತು ಮೆರೆವೆ ಮೆರೆವೆ ಮೆರೆವೆ. ಬಲ ಜಯಿಸಿನ ಕ್ಷೇಮವಂತು ಮೆರೆವೆ ಮೆರೆವೆ ಮೆರೆವೆ. ದುರಳರ ಶಿರವ ಬರದಲು ಕಡಿವೆ. ದುರಳರ ಶಿರವ ಬರದಲು ಕಡಿವೆ. ಎದುರಾಳಿಗಳ ಎದೆಯನ್ನು ಸೀಳುವೆ. ಎದುರಾಳಿಗಳ ಎದೆಯನ್ನು ಸೀಳುವೆ. ನೆರೆಯಲಿ ನಮಗೆ ಸರಿ ಸಮನ್ಯಾರು. ನೆರೆಯಲಿ ನಮಗೆ ಸರಿ ಸಮನ್ಯಾರು. ಬಲೆ ಜಯಿಸಿನ ಕ್ಷೇಮವಂತು ಮೆರೆವೆ ಮೆರೆವೆ ಮೆರೆವೆ. ಬಲದೇವ, ನಮ್ಮ ಸೈನ್ಯವು ಯಥಾ ಸಮಯ ದುಷ್ಟ ಶಕ್ತಿಗಳನ್ನು ತುಳಿದು ನಿರ್ಭಯವಾಗಿ ಸಂಚರಿಸುತ್ತಾ ರಣ ಕಂಕಣ ಧರಿಸಿದ ನಮ್ಮ ಸೈನ್ಯದ ಬಲಾಬಲ ಅತಿ ಭಯಂಕರ. ನಮ್ಮನ್ನು ಧಿಕ್ಕರಿಸಲು ಯಾರಿಗೆ ತಾನೇ ಸಾಧ್ಯ ಬಲದೇವ?
ಅಕ್ರೂರ, ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಕುಳಿತುಕೋ. ಕೃತವರ್ಮ, ಅಕ್ರೂರ, ನಿಮ್ಮಂತಹ ಸಭಾಸಜ್ಜನರು ನಮ್ಮ ಆಸ್ಥಾನದಲ್ಲಿ ಇದ್ದರೆ ಯಾವ ಕಷ್ಟ ಕಾರ್ಪಣ್ಯಗಳು ಇರುವುದಿಲ್ಲ. ಬಲಭದ್ರ ದೇವನಿಗೆ ಜಯವಾಗಲಿ. ಏನದು? ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮ ದಯ ಮಾಡಿಸುತ್ತಿರುವರು. ಏನು? ನನ್ನ ಪ್ರಿಯ ಶಿಷ್ಯ ದುರ್ಯೋಧನ ಬರುತ್ತಿರುವೆನು. ಆತನನ್ನು ಪ್ರೀತಿ ಆಧಾರಗಳಿಂದ ಕರೆದು ತನ್ನಿ. ಅಪ್ಪಣೆ ಮಹಾಪ್ರಭು. ಗುರುದೇವ ನಮಸ್ಕರಿಸುವನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಸರಿಸಾಟಿಯಾರಿಲ್ಲವೈ, ಸರಿಸಾಟಿಯಾರಿಲ್ಲವೈ, ಯದುಭೂಪ ನಿನಗೆ ಸರಿಸಾಟಿಯಾರಿಲ್ಲವೈ. ಧರೆಯಲ್ಲಿ ನಿನ್ನ ಪೋಲ್ವ ವೀರರನ್ನು ಕಾಣೆ, ಧರೆಯಲ್ಲಿ ನಿನ್ನ ಪೋಲ್ವ ವೀರರನ್ನು ಕಾಣೆ. ಸರಿಸಾಟಿಯಾರಿಲ್ಲವೈ, ಯದುಭೂಪ ನಿನಗೆ ಸರಿಸಾಟಿಯಾರಿಲ್ಲವೈ. ಯದುವಂಶದುರಧೀರ ಧರಣಿ ಗಂಭೀರ ಕೃಷ್ಣ ಸಹೋದರ ಧನುಜ ಸಂಹಾರ. ಯದುವಂಶದುರಧೀರ ಧರಣಿ ಗಂಭೀರ ಕೃಷ್ಣ ಸಹೋದರ ಧನುಜ ಸಂಹಾರ. ಕುರುವೀರಧಿ ಸಕನ ವಿದ್ಯ ವಿಘಾದಾರ. ಯದುವೀರ ಯದುವೀರ ಕುರುವೀರಧಿ ಸಕನ ವಿದ್ಯ ವಿಘಾತರ. ಕುರುವೀರಧಿ ಸಕನ ವಿದ್ಯ ವಿಘಾತರ. ಸತತ ಆನಂದದಿ ನಲಿಯುವ ಯದುವೀರ. ಸತತ ಆನಂದದಿ ನಲಿಯುವ ಯದುವೀರ. ಸರಿಸಾಟಿಯಾರಿಲ್ಲವೈ, ಯದುಭೂಪ ನಿನಗೆ ಸರಿಸಾಟಿಯಾರಿಲ್ಲವೈ. ದುರ್ಯೋಧನ, ಅಕ್ರೂರ, ಕೃತವರ್ಮ, ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ಪ್ರಭುವೆ, ಯದುವಂಶದ ದೊರೆಯೇ ನಿನಗೆ ನಮಿಸುವೆ. ಸಂಗೀತ ಸಾಹಿತ್ಯ ಸಾಮ್ರಾಜ್ಯ
ಪ್ರಭುವೆ ಯದುವಂಶದ ದೊರೆಯೇ ನಿನಗೆ ನಮಿಸುವೆ ಗಣನಾಟ್ಯಗಳ ನಿಮಗಾಗಿ ರಂಜಿಸಿ ಆ ನಾಟ್ಯಗಳ ನಿಮಗಾಗಿ ರಂಜಿಸಿ ನಾಟ್ಯಗಳ ನಿಮಗಾಗಿ ರಂಜಿಸಿ ಕುಣಿಸಿ ಮೈತಣಿಸಿ ಆನಂದ ಪಡಿಸುವೆ ಕುಣಿಸಿ ಮೈತಣಿಸಿ ಆನಂದ ಪಡಿಸು ಕುಣಿಸುವೆವು ಮೈ ತಣಿಸುವೆವು ಆನಂದವನ್ನು ನಾವು ಪಡಿಸುವೆವು 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 ಸರಿಸಾಟಿ ಯಾರಿಲ್ಲವೈ ಎಂದು ಭೂಪತಿ ಸರಿಸಾಟಿ ಯಾರಿಲ್ಲವೈ ಧರೆಯಲ್ಲಿ ನಿನ್ನ ಪೋಲ್ವ ವೀರರನ್ನು ಕಾಡೆ ಧರೆಯಲ್ಲಿ ನಿನ್ನ ಪೋಲ್ವ ವೀರರನ್ನು ಕಾಡ ಸರಿಸಾಟಿ 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 ಯಾರಿಲ್ಲವೈ ಯದುವೀರ ಆ ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಸೌಖ್ಯವೇ? ಅಲ್ಲದೆ ನೀನು ಬಂದ ಸಮಾಚಾರವೇನು? ಗುರುದೇವ, ತಮ್ಮ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮವಾಗಿರುವರು. ಆದರೆ ನಮಗೂ ಪಾಂಡವರಿಗೂ ಘೋರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ತಾವು ತಮ್ಮ ಯಾದವ ಸೈನ್ಯವು ನನ್ನ ಪಕ್ಷಕ್ಕೆ ಬರಬೇಕೆಂದು ಪ್ರಾರ್ಥಿಸಲು ಬಂದಿರುವರು. ನೀನು ಕೃಷ್ಣನ ಬಳಿ ಹೋದ ಕಾರ್ಯ ಮಾಡಿಕೊಂಡು ಬಂದಿರುವೆಯಾ? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷ ವಹಿಸಿದನು. ನಾನು ತಮ್ಮನ್ನು ತಮ್ಮ ಯಾದವ ಸೈನ್ಯವನ್ನು ಅಪೇಕ್ಷಿಸಲು ಬಂದಿರುವೆನು. ಬಲೆ ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಕೃಷ್ಣನ ಬಳಿ ಕಾರ್ಯಕ್ರಮ ಮಾಡಿಕೊಂಡು ಬಂದಿರುವುದು ಬಹಳ ಸಂತೋಷವಾಯಿತು. ಆದರೆ ನಾನೇ ಬೇರೆ ಕೃಷ್ಣನೇ ಬೇರೆ ಎಂಬುದು ಅಸಂಗತ ಆಯಿತಲ್ಲವೇ? ಗುರುದೇವ, ನಾನು ರಹಸ್ಯವಾಗಿಯೇ ಹೋದೆ. ಆದರೆ ಆ ಅರ್ಜುನನು ಕೃಷ್ಣನ ಬಳಿ ನಾನು ಹೋಗುವುದಕ್ಕೆ ಮೊದಲೇ ಹೋಗಿ ಕಂಡಿರುವನು. ಕೃಷ್ಣನು ಆಯುಧವನ್ನು ಹಿಡಿದು ಯಾರ ಪಕ್ಷವು ಹೋರಾಡುವುದಿಲ್ಲ ಎಂದು ಹೇಳಿರುವುದನ್ನು ನೀನು ಖಚಿತಪಡಿಸಿಕೊಂಡು ಬಂದಿರುವೆಯಾ? ಅದನ್ನು ಮಾತ್ರ ಸ್ಥಿರಪಡಿಸಿಕೊಂಡೇ ಬಂದಿರುವೆನು ಗುರುದೇವ. ಆಹಾ, ಒಳ್ಳೆಯದೇ ಆಯಿತು. ಹಾಗಾದರೆ ನೀನು ಶಲ್ಯಾಧಿಪತಿಯನ್ನು ಕರೆದುಕೊಂಡು ನಿನ್ನ ಜೊತೆಯಲ್ಲಿಯೇ ಹೋಗು. ನಾನು ಬರುವ ತನಕ ದಳಪತಿ ವಿಚಾರವನ್ನು ಆಲೋಚನೆಗೆ ತರಬೇಡ, ಎಚ್ಚರ. ವಂದನೆ ಗುರುದೇವ. ತಮ್ಮ ಆಶೀರ್ವಾದವು ಸದಾಕಾಲವು ನನ್ನ ಶಿರದ ಮೇಲೆ ಸದಾಕಾಲವು ಎಡೆಯಾಗಿ ಆಡುತ್ತಿದ್ದರೆ ಸಮರಾಂಗಣದಲ್ಲಿ ತೊಳತಟ್ಟಿ ಕಾದಾಡಿ ಜಯಶೀಲನಾಗಿರುವನು. ನಾನು ಇನ್ನು ಹೋಗಿ ಬರುವೆನು ಗುರುದೇವ. ಹೋಗಿ ಬಾ ವೀರವರ, ನಿನಗೆ ಒಳ್ಳೆಯದಾಗಲಿ. ಗುರುದೇವ ಬಲರಾಮನ ಆಶೀರ್ವಾದನ ಎನಿಗೆ ದೊರೆತಿದ್ದ ಮೇಲೆ
ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ಬಲೋ ಮೆರವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಭಲೋ ಮೆರವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಮುಗಿಲನೆ ಮುಗುಟವ ಧರಿಸಿ ಅಲದರ ಮುಗಿಲನೆ ಮುಗುಟವ ಧರಿಸಿ ಬಲ ಮೆರೆದ ಭೀಕರ, ಭುವನ ಭೀಕರ, ಭುವನ ಭೀಕರ. ಭೂಪನಾಗಿನ ಭೀಕರ ರಣದು ಹೂಳು ಬಯವೇ ಕುಂಟಿಸುವರರ ಭೀಕರರನ್ನು ಹೂಳು ಬೈವೆ ಕುಳಿತುಕೊಳ್ಳುವ ಬಲ ಮೆರೆದ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಬಲ ಮೆರೆದ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿಶೇಷನು, ನಮ್ಮ ಪ್ರಿಯ ಬಂಧುವಾದ ಭಗವನನು ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದನು. ನನ್ನ ದ್ವಾರಕೆ ಯಾತ್ರೆ ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣಲಿದರೆಗೆ, ಹರಡಿದ ಕಾಂತಿಯ ಕರುಣಲಿದರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ. ಇಂದೆನ ಪಾಲಿಪ ದೇವನೆನಿಸಿದ, ಇಂದೆನ ಪಾಲಿಪ ದೇವನೆನಿಸಿದ, ಸಾರ್ಥಕವಾಯಿತು ಎನ್ನ ಮನೋರಥ. ಧನ್ಯತೆಯಾಂತೆವು ಪುಣ್ಯೋದಯದಿ, ಯದುಪತಿ ಯದುಪತಿ. ಧನ್ಯತೆಯಾಂತೆವು ಪುಣ್ಯೋದಯದಿ, ಧನ್ಯತೆಯಾಂತೆವು ಪುಣ್ಯೋದಯದಿ. ರಾಧಾರಮಣ ಕೈವಚನಾದ, ರಾಧಾರಮಣ ಕೈವಚನಾದ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಯದುಪತಿ. ಹಾಗಾದರೆ ಯುದ್ಧವು ನಿಶ್ಚಿತವಾಯಿತೆ? ನಾನು ಮೊದಲು ಹೇಳಿರಲಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನರ್ತಿಸುವುದೆಂದು? ಉಪಾಯವಿಲ್ಲ ಪ್ರಿಯೆ, ಯುದ್ಧವೆಂದು ಅನಿವಾರ್ಯ. ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆ ವಿಶ್ವ ಸೃಷ್ಟಿಯಲ್ಲಿ ಈವರೆವಿಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ ಒಂದು ಕಡೆ,
ಕೌರವರ 11 ಅಕ್ಷೋಹಿಣಿ ಸೈನ್ಯದಳ ಭೀಷ್ಮ, ದ್ರೋಣ, ಕೃಪ, ಶಲ್ಯ, ಸೈಂಧವ, ಅಶ್ವತ್ಥಾಮ, ಕೃತವರ್ಮ, ಭೂರಿಶ್ರವಸು, ಬಾಹ್ಯರೀಕ, ಸುಶರ್ಮರೆ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗುಳಿಯುವರು ತಿಳಿಯದು. ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀವ ಧ್ವಂಸ. ನ್ಯಾಯಕ್ಕಿರದಂಥ ಮೌಲ್ಯ ಅನ್ಯಾಯಕ್ಕಿಹುದು, ನ್ಯಾಯಕ್ಕಿರದಂಥ ಮೌಲ್ಯ ಅನ್ಯಾಯಕ್ಕಿಹುದು. ಈ ನಿಮ್ಮ ಮನವನ್ನು ನಾನೇನ, ಈ ನಿಮ್ಮ ಮನವನ್ನು ನಾನೇನ, ಈ ನಿಮ್ಮ ರೀತಿಯ ಮೂಲವೆನಿತು, ಈ ನಿಮ್ಮ ರೀತಿಯ ಮೂಲವೆನಿತು. ಪೇಳಿನ ಕಾಲ ಓ ಸುಗುಣವಂತ, ಪೇಳಿನ ಕಾಲ ಸುಗುಣ ಚರಿತ. ಧರ್ಮ ಸಂಸ್ಥಾಪನೆಗೆ ಸಮರ ಅನಿವಾರ್ಯ. ಧರ್ಮ ಸಂಸ್ಥಾಪನೆಗೆ ಸಮರ ಅನಿವಾರ್ಯ. ಪಾಪ ನಿರ್ಮೂಲನೆಯು ವಿಧಿಯ ನಿಯಮ. ಪಾಪ ನಿರ್ಮೂಲನೆಯು ವಿಧಿಯ ನಿಯಮ. ಈ ಜಗದ ಏಳ್ಗೆಗೆ ನನ್ನಿ ಶ್ರಮ. ಈ ಜಗದ ಏಳ್ಗೆಗೆ ನನ್ನಿ ಶ್ರಮ. ಕೇಳೆಲ್ಲ ಕಾತೆ ಓ ಸುಗುಣವಂತೆ. ಕೇಳೆನ್ನ ಕಾಂತೆ ಓ ಸುಗುಣವಂತೆ. ಕೇಳೆನ್ನ ಕಾಂತೆ ಸುಗುಣವಂತೆ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಡಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ, ಪ್ರೇಯಸಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಹಾದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತ್ವಯಿಸಿ ಅದನ್ನು ವೀರ ದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಇನ್ನೂ ಮುಂತಾದ ಅನೇಕ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ಕೇವಲ ದೃಷ್ಟಿ ಮಾತ್ರದಿಂದಲೇ ಇಡೀ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದ್ರೂ ಏಕೆ? ಸ್ವಾಮಿ, ಭ್ರಮೆಯಾನಂದವೇ ಇಹಲೋಕ, ಭ್ರಮೆಯಾನಂದವೇ ಇಹಲೋಕ. ಮದಿಸಿದ ಜನರ ತುಳಿಯುವೆ ಭೂಗತ. ಮದಿಸಿದ ಜನರ ತುಳಿಯುವೆ ಭೂಗತ. ಈ
ಪರಿಭಯವೇ ಗುಣವತಿ ಕಾಂತೆ ಈ ಪರಿಭಯವೇ ಗುಣವತಿ ಕಾಂತೆ ಕಲುಷಿತ ಸುರುವೆ ಮರಗುವೆ ಏಕೆ ಕಲುಷಿತ ಸುಡುವೆ ಮರಗುವೆ ಏಕೆ ಪ್ರಮೇಯಾನಂದವೇ ಗೌರವ ಆಶಯು ಕವಿಯೇ ತುಷಿಪ ಗೌರವ ವೇಷದಿ ಸಮರ ರಕ್ತವ ಹರಿಸೆ ವೇಷದಿ ಸಮರ ರಕ್ತವ ಹರಿಸೆ ಮಾಡಿದ ಪಂಥಕ್ಕೆ ಕೂಡುವೆ ತಂತ್ರ ಮಾಡಿದ ಪಂಥಕ್ಕೆ ಕೂಡುವೆ ತಂತ್ರ ಪಾಂಡವ ವಿಜಯ ಪಾಂಡವ ವಿಜಯ ಗುರುಪತಿ ಪತನ ಪಾಂಡವ ವಿಜಯ ಗುರುಪತಿ ಪತನ ಅಂದಿಗೆ ಧರ್ಮದ ಉದಯಾನಂದ ಅಂದಿಗೆ ಧರ್ಮದ ಉದಯಾನಂದ ಪ್ರಿಯ ಸತಿ ರೂಪಿಣಿ ಚಿಂತಿಸಬೇಡ ಪ್ರಿಯ ಸತಿ ರೂಪಿಣಿ ಚಿಂತಿಸಬೇಡ ಪ್ರಿಯ ಸತಿ ರೂಪಿಣಿ ಚಿಂತಿಸಬೇಡ ಪ್ರಿಯ ಸತಿ ರೂಪಿಣಿ ಚಿಂತಿಸಬೇಡ ಪ್ರಮೇಯಾನಂದವೇ ಇಹಲೋಕ 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 ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವಿಲ್ಲದೆ ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮುಕ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಪ್ರಾಣೇಶ್ವರ, ಎಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ಹೋಗು ಸ್ವಾಮಿ, ಇನ್ನೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ? ದೇವಿ, ನಿನ್ನ ಮಾತಿನಂತೆ ಮತ್ತೊಂದು ಬಾರಿ ನಾನು ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿದೆ. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು.
ಸೀತೆ ಜಗದಿ ದ್ರೌಪದಿ, ಕಳೆದ ದುಃಖದ ದಿನಗಳನ್ನು ನೆನೆದು ಏಕೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿದಳು? ನಿನ್ನ ಬಹುದಿನದ ಬೇಡಿಕೆ ಈಡೇರು ಕಾಲವು ಸನ್ನಿಹಿತವಾಗಿ ಶಾಂತಳಾಗು, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವೇನನ್ನ ಈ ನಿನ್ನ ಹುಚ್ಚುತನದ ಭ್ರಾಂತಿ? ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾಗಿ ಈ ಭೀಮನ ಧೈರ್ಯ ಸ್ಥೈರ್ಯ ಸಪ್ತ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತ ಸಾಗರಗಳು ಬತ್ತಿ ಹೋದರು, ಗಿರಿಶಿಖರಗಳೇ ಏಕವಾದರು, ಚಲಿಸುವ ಸೂರ್ಯ ಚಂದ್ರಾದಿಗಳು ಗತಿ ತಪ್ಪಿದರು. ಆ ದುರುಳ ಕೌರವನ ಸೊಕ್ಕ ನಡಗಿಸದೆ ಬಿಡುವುದಿಲ್ಲ ಅಣ್ಣ. ವೈರಿ ಕುರುಕುಲಾದಮರನು ವಧಿಸುವೆನು, ವೈರಿ ಕುರುಕುಲಾದಮರನು ವಧಿಸುವೆನು. ತೆರಿயும் ಮೆರೆದು ದುರಹಂಕಾರ, ತೆರಿயும் ಮೆರೆದು ದುರಹಂಕಾರ. ಬೆಕ್ಕರಿಸಿ ಬಲು ಸೊಕ್ಕೆ ನಿಂದರು. ವೈರಿ ಕುರುಕುಲಾದಮರನು ವಧಿಸುವೆನು. ಅಗ್ಗದ ಅನುಜರೆಂಬುವ ಅಕ್ಕರೆ ಇಲ್ಲದ ಕೊಚ್ಚಿದ ಕೂಡಲ ಕುಂದಿಗಳ ಅನುಜರೆಂಬುವ ಅಕ್ಕರೆ ಇಲ್ಲದ ಕೊಚ್ಚಿದ ಕೂಡಲ ಕುಂದಿಗಳು ಪಕ್ಕಸವೆಲ್ಲವ ಭಕ್ಷಿಸಿ ನಮಗನ್ನಾದ
ಅಹಂಕಾರವಿದೆ. ತಿರಿಯು ಮೆರೆದು ದುರಹಂಕಾರ ಕೆಕ್ಕರಿಸಿಕೊಂಡು ಬೈರಿ ಕುರುಕುಲಾದ ಮರನು ತೆಗೆದು ಬಿಸಾಡುವೆನು. ಅಗ್ರಜ, ಘೋರ ಕಷ್ಟಗಳನ್ನು ಕೊಂದೊಡ್ಡಿದೋ ನಯವಂಚಕರಲ್ಲಿ ನಮಗೆ ವಿಷಭೋಜನವಿಟ್ಟಾಗ, ಹೊರಗಿನ ಮನೆ ಸುಟ್ಟಾಗ, ಕಪಟ ಜೂತ, ಸರ್ಪಬಂಧನ, ಮೇಲಾಗಿ ದ್ರೌಪದಿಯ ವಸ್ತ್ರಾಭರಣ, ಇವೆಲ್ಲವೂ ನಿನಗೆ ಶಾಂತಿದಾಯಕ ಅಲ್ಲವೇನಣ್ಣ? ಸಹೋದರ ಸತಿ ಎಂಬ ತಾರತಮ್ಯ ನರೆಯದೆ ಬಾ 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 ನನ್ನ ತೊಳೆಯನ್ನು ಅಲಂಕರಿಸು ಎಂದು ತೊಡೆ ತಟ್ಟಿ ತಟ್ಟಿ ಕರೆದನಲ್ಲ ಆ ಕುಡನ ಮಗ ಕುನ್ನಿ ಕೌರವ. ಅಂದು ಎಲ್ಲಿ ಅಡಗಿತ್ತಣ್ಣ ಈ ನಿನ್ನ ಶಾಂತಿ? ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, ಅತಿ ಹೀನ ದಾಸತ್ವದಲ್ಲಿ 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲಣ್ಣ. ಅಂದು ಎಲ್ಲಿ ಅಡಗಿತ್ತಣ್ಣ ಈ ನಿನ್ನ ಶಾಂತಿ? ಅದನ್ನು ಸ್ಮರಿಸಿ ಫಲವಿಲ್ಲ ಅಗ್ರಜ, ಅದನ್ನು ಸ್ಮರಿಸಿ ಫಲವಿಲ್ಲ. ಆದ್ದರಿಂದ ಮುಂದೆ ರಣರಂಗವನ್ನು ಪ್ರವೇಶಿಸಿ ಆ ಕುರುನಂದನರಿಗೆ ತಕ್ಕ ಪಾಠವನ್ನು ಕಲಿಸುವುದೊಂದೇ ನನ್ನ ಕುಳಿತಿರುವ ಪ್ರತಿಯುತ್ತರ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿ ಬಿಡುವೆನೆ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿ ಬಿಡುವೆನೆ. ಕಣದವರ ರಕ್ತಪಾನ ಮಾಡಬಿಡುವೆನೆ. ಕಣದವರ ರಕ್ತಪಾನ ಮಾಡಬಿಡುವೆನೆ. ಪತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದವಿ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತಪ್ಪಿದವನ ಕುಟ್ಟಿಕೊಳ್ಳುವೆ, ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲ್ಲಿ ಬಿಡುವೆನೆ. ಕಣದೊಳವರ ರಕ್ತಪಾನ ಮಾಡಬಿಡುವೆನೆ. ಕಣದೊಳವರ ರಕ್ತಪಾನ ಮಾಡಬಿಡುವೆನೆ. ಸಹೋದರ, ನಿನ್ನ ಮನದಾಳದ ಭೀಕರ ಹೋರಾಟವನ್ನು ನಾನು ಬಲ್ಲೆನು. ಆದರೆ ನಮ್ಮ ಅಭಯದಾತನ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿರುವನೆಂದು ಭಾರತನು ಸಮಾಚಾರ ತಂದಿರು. ಇನ್ನೇನು ಆತನು ಬರುವನು. ಆತನ ಬಂದ ನಂತರ ಮುಂದಿನ ಕಾರ್ಯದ ಬಗ್ಗೆ ಯೋಚಿಸೋಣ. ಅದುವರೆಗೂ ಶಾಂತನಾಗುತ್ತಮ್ಮ, ಶಾಂತನ. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ. ಅದು ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವನು. ಜಯಘೋಷವು ಕೇಳಿ ಬರುತ್ತಿರುವುದು. ಗೋಕುಲಾನಂದ ಗೋಪಾಲ, ಗೋವರ್ಧನ ಗಿರಿಧಾರ, ನಂದಕಿಶೋರ ಭೂಪಾಲ, ದ್ವಾರಕಾಪುರಾಧೀಶ್ವರನಿಗೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಕೃಷ್ಣ ಶರಣ
ದಂಡೆಯ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯಾ ದೇವ. ಭಾವ ಧರ್ಮನಂದನ, ಪರಮಾತ್ಮ, ನನ್ನನ್ನೇಕಯ್ಯ ಇಷ್ಟೊಂದು ಹೊಗಳುತ್ತಿರುವೆ. ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲ. ಅದು ಹಾಗಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿದ್ದೀರಿ? ಪರಮಾತ್ಮ, ಅಸ್ಥಿರವಾದ ರಾಜದಾಸೆಗಾಗಿ ಸಕಲ ಬಂಧು ಬಾಂಧವರ ಗುರು ಹಿರಿಯರ ಪ್ರಜಾಕೋಟಿಯನ್ನು ಯುದ್ಧದ ಹೆಮ್ಮರೆಯ ಬಯಗಿಲ್ ಸಿಲುಕಿಸಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ಉಭಯರು ಶಾಂತಿಯಿಂದಿರುವುದು ಒಳ್ಳೆಯದಲ್ಲವೇ ಪರಮಾತ್ಮ? ಅಂದರೆ ನಿಮ್ಮ ಮಾತಿನ ಅರ್ಥ ಅಂದರೆ ಹೇಗೆ ಸಮ್ಮತಿಸಲೇ ಸಮರವನ ಹೇಗೆ ಸಮ್ಮತಿಸಲೇ ಸಮರವನು ಭ್ರಾತೃಗಳೊಡನೆ ಸಮರವು ಸಲ್ಲದೋ ನಶ್ವರ ಭೋಗ ಭಾಗ್ಯಗಳಿಂದ ಬಂದು ಬಾಂಧರಂಬಂದ ನತರಾನ್ನವನ ಗುಣಬಡಿಸಲಾರೆ ಅಶಾಶ್ವತದ ಧರಣಿಯಾಸೆಗೆ ಗುರು ಹಿರಿಯರನು ನಾ ಬಲಿ ಕೊಡಲಾರೆ. ಉಭಯರೋಳ್ ಸಂದೆಗೈದು ಪಾಂಡವರ ಜ್ಯೋತಿಯ ಬೆಳಗಿಸೋನೆ ಸರಸಿ ಜನಾಭ ಕೃಷ್ಣ ಶಾಂತಿಯ ಜ್ಯೋತಿಯ ಬೆಳಗಿಸೋನೆ ಸರಸಿ ಜನ ಕರವ ಮುಗಿದೊಡನೆ ವರವ ಕೊಡುವ ಶ್ರೇ ಕರವ ಮುಗಿದೊಡನೆ ವರವ ಕೊಡುವ ಶ್ರೇ ಹರೆಯ ನಿಲ್ಲ ಚರಣಾರ ವಿಂದಕ್ಕೆ ಹರೆಯ ನಿಲ್ಲ ಚರಣಾರ ವಿಂದಕ್ಕೆ ಕರವ ಮುಗಿವೆ ಶ್ರೇ ಹರೇ ದಯ ತೋರೆ ಕರುಣಾಕರೆ ಕರವ ಮುಗಿವೆ ಹರೇ. ಅಭಯ ನೀಡಿ ಪರಿಪಾಲೆ ಜನ್ನಯ ಮೂರ ಕಾಳಗ ಸೈಸಲಾರೆನು ಅಭಯ ನೀಡಿ ಪರಿಪಾಲೆ ಜನ್ನಯ ಮೂರ ಕಾಳಗ ಸೈಸಲಾರೆನು ಪಾಲಿಸೋ ಪ್ರಭುವೆ ದೀನರ ನಾದ ಪಾಲಿಸೋ ಪ್ರಭುವೆ ದೀನರ ನಾದ ದಯವ ತೋರನೆ ದಯಾ ಸಾಗರ ದಯವ ತೋರನೆ ದಯಾ ಸಾಗರ ಕರವ ಮುಗಿವೆ ಸ್ನೇಹರೇ ದಯಾ ತೋರೆ ಕರುಣಾಕರೆ ಕರವ ಮುಗಿವೆ ಶ್ರೀಹರೇ. ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ನೋಡಿ ಸಹಿಸಲಾರೆ. ಆದ್ರಿಂದ ನೀವೇ ನಮ್ಮ ಪರವಹಿಸಿ ಹಸ್ತಿನಾವತಿಗೆ ತೆರಳಿ ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ ಮನವೊಲಿಸಿ
ನೀವೇ ಶಾಂತಿಯಿಂದ ನಡೆದುಕೊಳ್ಳುವಂತೆ ಮಾಡಿ ಪರಮಾತ್ಮ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದೆ. ಆದರೇನು ಮಾಡುವುದು ಯುದ್ಧವಲ್ಲದೆ ಬೇರೆ ವಿಧಿ ಇಲ್ಲ. ಆ ಧರ್ಮಾನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಸಹ ಇದಕ್ಕೆ ನಿನ್ನ ಸಹೋದರರ ಅಭಿಮತ, ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ನಮ್ಮನ್ನು ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ನಿಂತಿದ್ದೇನೆಂದರೆ ಮಾತೃವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೇ, ಸುಡಬೇಕು ಈ ನಮ್ಮ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಂಬಂಧಿಸಿದೆಯಾ? ಚೆನ್ನಾಯಿತು. ಇನ್ನು ಅರ್ಜುನ. ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಹಾದಿಯಿಂದಲ ಅಪಮಾನ, ಅನಿಷ್ಟ, ಅಪಜಯಗಳೇ ನಮ್ಮ ಇಷ್ಟ ದೈವಗಳಾದವು. ಅದನ್ನು ತೊಲಗಿಸಿ ಮುಂಬರಲು ಪ್ರಯತ್ನಿಸಿದರೆ ಅಗ್ರಜನೆಂಬ ಮಮಕಾರವು ನಮ್ಮನ್ನು ಮುಂಬರಲು ಬಿಡದೆ ಅಡ್ಡಲಾಗಿ ನಿಂತಿದೆ. ಧಿಕ್ಕಾರವಿರಲಿ ನನ್ನ ಜನ್ಮಕ್ಕೆ. ಮುನಿದೆದ್ದ ಕಾಲನು ಒಪ್ಪಾಗಿ ಹೋದನು. ಏನಯ್ಯ ಫಲ್ಗುಣ, ನೀನು ಸಹ ಸಂಧಿಗೆ ಸಮ್ಮತಿಸಿದೆಯಾ? ಮಹಾಪರಾಕ್ರಮಶಾಲಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ಪ್ರತಿಯಾಡರು. ತಂಗಿ ದೃಪದ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತವೂ ತಾನೇ? ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿಗೂ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವನ್ನು ಹೇಗೆ ಹೇಳಲಿ ಪರಮಾತ್ಮ? ದಾರಿ ಕಾಣದೆ
ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಈ ಲೋಕ ಸಮ್ಮತ. ಓಹೋ, ಭೀಮಸೇನ ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡಬಕನನ್ನು ಕೊಂದ ಈ ಮಹಾಧೋರ್ದಂಡ ನಿನಗೇಕೆ ಬೇಕು? ಈ ಗದಾದಂಡವನ್ನು ಬಿಸಾಡಿ ಕೈಯಲ್ಲಿ ಸೋಟ ನಡೆದಕೋ. ಪಾಂಚಾಲಿ ಓಹೋ, ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಬೀಭತ್ಸು, ಧನಂಜಯ, ಈ ದಶನಾಮಧೇಯ ನಿನಗೇಕೆ ಬೇಕು? ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ಬಳಿ ದೇವಿ, ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ. ಈ ಪಾಂಚಾಲಿಯ ಪಾಲಿನ ಮೃತ್ಯು ಸ್ವರೂಪಿಗಳು. ಅಣ್ಣ, ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನೇ ರಣರಂಗಕ್ಕೆ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳೆನು. ಇಲ್ಲವೆಂದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಲ್ಲ. ಅಗ್ನಿಗೆ ಆಹುತಿಯಾಗುವೆ ಪರಮಾತ್ಮ. ನೀನು ಚಿಂತಿಸಬೇಡ. ಸಹಜ ರೈವರ ಅಭಿಪ್ರಾಯವೇ ಒಂದು, ತಂಗಿ ದ್ರೌಪದಿಯ ಅಭಿಪ್ರಾಯವೇ ಮತ್ತೊಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಈಗಾಯ್ತಂದ ಕೇಳಿದೇನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿಯದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನಾಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಇವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಯಾವ ವಿಧವಾದ ಸಂಬಂಧವೂ ಇಲ್ಲವೇ? ಸಂಬಂಧವಿಲ್ಲದೆಯೇ ಅಂದು ಕುರುಸಭೆಯಲ್ಲಿ ಬಂಡ ದುಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಗುಡಿಯ ಕಟ್ಟುವೆನೇನು ಗದಗದ ದಂಡದಿ ಆ ದುರ್ಯೋಧನನ ತೊಡೆಯ ಪುಡಿಗುಡಿಯುತ್ತಂ ನುಡಿದೆಯೋ ನೀನಂದು ಗಂಡುಗಲ್ಲಿ ಡಂಬದ ನುಡಿಗಳ ಭಾವ ನುಡಿದು ಮರೆತೆಯೋ
ಮರೆತು ನಿದ್ರೆಯೊಳಿಹೆಯೋ ಹಿಡಿಂಬ ಮನೋಹರ ಅಡಗಲಿ ನಿನ್ನ ಕುಹಕ ಕಂಠದ ಕರುಳಿರುವ ಬಿರು ನುಡಿ, ಶಾಂತರಾಗಿರಿ. ಕಣ್ಣೀರ ಕರೆಯದಿರುವಲ್ಲವೇ ನಿನ್ನ ಕಂಬನಿಗೆ ಬದಲಾಗಿ ಅಗೆ ಹೆಣ್ಣಿರ ಕಣ್ಣಲ್ಲಿ ಶತಸಹಸ್ರಾರು ಮಿಡಿ ಕಂಬನಿಯನ್ನೇ ನಾ ತರಿಸುವೆ. ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲು ಕಲಕಿ ಕುರು ಸಮುದ್ರವ ಸೆಳೆದು ತರುವೆನಾ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದ ದುಶ್ಯಾಸನನ ಒಡಲ ಪುಡಿಗುಟ್ಟಿ ಪಾತಕ್ಕೆ ದುರ್ಯೋಧನನ ತೊಡೆಯ ಹೊಡೆದಿರುವೆತೆಯ ಕಟ್ಟಿಸುವೆನು ಈ ನಿನ್ನ ಬಿಡುಮುಡಿಯ ನರಕಮರ್ದನ ಕೇಳೆನ್ನಾಭಿಮತವ ಬಲು ಶೂನ್ಯತೆಯ ಕೊಲ ಏಡಿಗಳನ್ನು ಸೆಳೆದೊಂದು ನನಗೆ ತಲೆ ಬಲು ಶೂನ್ಯತೆಯ ಕುಲ ಏಡಿಗಳನ್ನು ಸೆಳೆದೊಂದು ನನಗೆ ಗೆಳವಿ ರಣದಾಹ ಮುಗಿಸಿಕೊಳ್ಳುವೆ ಪರಮಾತ್ಮ. ಪಾಂಡವರ ರಸಿಯ ಸುರಬನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳಿ ಪಾಂಡವರ ರಸಿಯ ಸುರಬನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳಿ ಕಂಡ ಎಲುಬುಗಳ ಕೊಂಡಿ ಗೌತಮವ ಮಾಡಿಸುವೆ ಕಂಡ ಎಲುಬುಗಳ ಗುಂಡರಿಸಿ ಚಂಡಿ ಗೌತಮವ ಮಾಡಿಸುವೆ ಬೋರ್ ಗರ್ವಕಾರ ನೋಡದಂಗ ಬೋರ್ ಗರ್ವಕಾರ ನೋಡದಂಗ ಭೀಮನ ಗದೆಯ ಪ್ರತಿಯೊಬ್ಬವ ತೋರ್ಪಡಿಸಿ ಬೋರ್ ಗರ್ವಕಾರ ನೋಡದಂಗ ಆರ್ಪಡಿಸಿ ಭೀಮನ ಗದೆಯ ಪ್ರತಿಯೊಬ್ಬವ ತೋರ್ಪಡಿಸಿ ಕದಿನ್ನೆರವ ಗುರುವರ ಕಾಲುಗಳ ಬಿಡಿದು ಕದಿನ್ನೆರವ ಗುರುವರ ಕಾಲುಗಳ ಬಿಡಿದು ಗಿರಗಿರವೆ ಗಿರಗಿರವೆ ಬಿರಗಿಸಿ ನೆಲ ಕಪ್ಪಳಿಸಿ ಬಿಡಿದೆ. ಶೂನ್ಯತೆಯ ಕುಲ ಏಡಿಗಳನ್ನು ಸೆಳೆದು ಬಲು ಶೂನ್ಯತೆಯ ಕುಲ ಮುಡಿಸಿಕೊಳ್ಳೆ ನರಕಮರ್ದನ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಪ್ರಭು, ಹೌದು ವಾಸುದೇವ, ವಿಷ ಸರ್ಪಕ್ಕೆ ಹಾಲುಣಿಸಿದರೆ ಅದರ ವಿಷವು ಅಮೃತವಾದಿತೆ. ಮರೆತಿರೇಕೆ? ಹಿಂದೆ ಅನೇಕ ಕ್ಲೇಶಗಳನ್ನುಂಟು ಮಾಡಿ ಮಹಾ ಕಷ್ಟಗಳನ್ನು ತಂದೊಡ್ಡಿದ ಆ ಪಾಷಾಣ್ಯರೊಡನೆ ನಮಗೆ ಸಂಧಿಯೇ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವೋ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವೋ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿ ಪೆದ ವಿಜಯನೆಂಬ ಪೆಸರು ಹರಿಗಳಾತ ಗೈಯಲ್ ಅಮಿತೋತ್ಸಾಹದಿಂದಿಗ ಹರಿಗಳಾತ ಗೈಯಲ್ ಅಮಿತೋತ್ಸಾಹದಿಂದಿಗ ಅನುಜರನು ಈ ಪರಿನೋಯಿಬುದು ತರವೆ ಧರ್ಮಜೆಗೆ ಕೃಷ್ಣ. ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಬೆಳಗಬೇಕಾದ್ರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ಯುದ್ಧ ನಡೆದು ತೀರಲೇಬೇಕು. ಅರ್ಥ ಫಲ್ಗುಣ ಧರ್ಮನಂದನ, ಭೀಮಾರ್ಜುನರೀರ್ವರು ಬಹಿರಂಗದಲ್ಲಿ ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರೂ ಸಹ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗ ದಗ ದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನಪಡಿಸುವ ಶಕ್ತಿ ಇಲ್ಲದೆ ಅವರು ತವಕ ಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ನೀನು ತಾನೇ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಕಾರೆಯೇ
ಸರಿಯನೆ ಪೊದೆ ನನಗೆ ಶ್ರೀಹರೆಯೇ ಸರಿಯನೆ ಪೊದೆ ನನಗೆ. ಪರಮಾತ್ಮ ಅನುಜರ ತೊರೆದು ತರೆಯಳು ಬಾಳ್ವೆನೆ ದೇವಾ ದೇವಾ ಕೃಷ್ಣ ಅನುಜರ ತೊರೆದು ತರೆಯಳು ಬಾಳನೆ. ಅನುಜರ ತೊರೆದು ತರೆಯಳು ಬಾಳನೆ. ಅನುಜರ ತೊರೆದು ತರೆಯಳು ಬಾಳನೆ. ಅನುಜರ ತೊರೆದು ತರೆಯಳು ಬಾಳನೆ. ಸರಿ ಜನರೇ ದೊರಲಿ ಸರಿಯನೆ ಬುದೆಗೆ. ಸರಿ ಜನರೇ ದೊರಲಿ ಸರಿಯನೆ ಬುದೆಗೆ. ಸರಿ ಜನರೇ ದೊರಲಿ ಸರಿಯನೆ ಬುದೆಗೆ. ಸರಿ ಜನರೇ ದೂರಲಿ ಸರಿಯನೆ ಬುದೆಗೆ. ಹರಿಯೇ ಸರಿಯನೆ ಬುದೆ ನನಗೆ ಶ್ರೀಹರೆಯೇ ಸರಿಯನೆ ಬುದೆ ನನಗೆ. ನನಗೆ ನನಗೆ ನೀನೇ ಗತಿಯೋ. ಧರ್ಮನಂದನ, ಪರಮಾತ್ಮ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರಿರುವರ ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ ದ್ರುಪದ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಪರಮಾತ್ಮ ನಮ್ಮ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ನನ್ನ ಬುದ್ಧಿಗೆ ಮಂಕು ನೀನು. ಆದ್ದರಿಂದ ನಿನ್ನ ಮನಸ್ಸಿಗೆ ಹೇಗೆ ತೋರುವುದು ಹಾಗೆ ಮಾಡು. ದುರ್ಯೋಧನನ ಆಸ್ಥಾನಕ್ಕೆ ತೆರಳಿ ಹತನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ನೀನಿನ್ನು ನಿಶ್ಚಿಂತೆಯಿಂದಿರು, ಚಿಂತಿಸಬೇಡ. ಚಿಂತೆ ಪಡದಿರು ಶಾಂತಿಯ ತಾಳೆ ಸದಯೇ ನಿರ್ಣಯ ಮನದಿ. ಚಿಂತೆ ಪಡದಿರು ಶಾಂತಿಯ ತಾಳೆ ಸದಯೇ ನಿರ್ಣಯ ಮನದಿ. ಚಿಂತೆ ಪಡದಿರು ವೀರ ಪಾಂಡವರ ಅರಸಿಯಂತೆ ನೀಸಿ. ವೀರ ಪಾಂಡವರ ಅರಸಿಯಂತೆ ನೀಸಿ ಉಡತನದೊಳು ಕೇಡನು ಬಯಸುವೆ. ಮೂಡತನದೊಳು ಕೇಡನು ಬಯಸುವೆ. ಚಿಂತೆ ಪಡದಿರು ಶಾಂತಿಯ ತಾಳ
ನಲ್ಲಿಗೆ ಕೆರಳಿಸಿತು ಸಮರ ಸಂತಾನಕ್ಕೆ. ಸಂಧಿಯ ನೆಪದಿಂದ ಸಮರ ಸಂತಾನಕ್ಕೆ ವ್ಯಾಕುಲ ಪಡೆದಿರು. ತಂಗಿ ವ್ಯಾಕುಲ ಪಡೆದಿರು ವೀರ ತರುಣಿ. ವ್ಯಾಕುಲ ಪಡೆದಿರು